ಹಲೋ ಗೈಸ್, ವೆಲ್ಕಮ್ ಟು ದಿ ಮೈ ನ್ಯೂ ಗೇಮ್ ಪ್ಲೇ ವಿಡಿಯೋ. ಮರಳಿ ಸುಸ್ವಾಗತ ಅಂತ ಕೇಳ್ತಾ ಇದೆ. ಜೋಶಲ್ಲಿ ಏನು ಕಂಟೆಂಟ್ ಅಂತ ಹೇಳ್ಬಿಡ್ತೀನಿ. ಹೊಸ ಮ್ಯಾಪ್ ಮೂಡ್ ಅಂತೂ ಬಂದಿದೆ. ನಮ್ಮ ಒಂದು ಬಸ್ಸಿಡ್ ಇಂಡೋಷನ ಗೇಮು ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಈ ಮ್ಯಾಪ್ ಮೂಡು ನಾವು ಆಡಿದ್ದೀನಿ, ಸೈಕ್ ಆಗಿದೆ. ನೀವು ಆಡಿ ಕಮೆಂಟಲ್ಲಿ ತಿಳಿಸ್ಕೊಡಿ ಹೆಂಗಿದೆ ಮ್ಯಾಪು ಅಂತ ನೋಡೋಣ. ನೆನ್ನೆ ಒಂದು KSRTC ಬಸ್ ವಿಡಿಯೋ ಹಾಕಿದ್ದೀನಿ. ಸೊ ನೋಡಿ, ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡಿಬಿಟ್ಟು ನೀವು ಆಡಿ ಅಂತ ಹೇಳ್ತಾ KSRTC ಬಸ್ BS6 ಅಶ್ವಮೇಧ ಬಸ್ಸು ಹಾಕಿದ್ದೀನಿ. ಎಲ್ಲ ಚೆನ್ನಾಗಿದೆ. ಅದೇ ಬಸ್ಸಲ್ಲಿ ಈ ಮ್ಯಾಪ್ ಮೂಡನ್ನು ಕೂಡ ರಿಲೀಸ್ ಮಾಡ್ತಾಯಿದ್ದೀನಿ ಹೆಂಗೆ ಹಾಕೊಳ್ಳೋದು ಅಂತ. ಸೊ ನಾನು ನಾಳೆ ಸಂಡೇ ಆಗಿರೋದ್ರಿಂದ ಫನ್ನಿ ವಿಡಿಯೋ ಮಾಡ್ತಾಯಿದ್ದೀನಿ. ಫನ್ನಿಯಾಗಿ ಮತ್ತು ಚಾಲೆಂಜಿಂಗ್ ವಿಡಿಯೋ ಯಾವ್ದಾರ ಒಂದು ವಿಡಿಯೋ ಮಾಡ್ತೀನಿ. ಸೊ 463 ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ. ಸೊ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅದರಿಂದ. ಮತ್ತು ಇನ್ನೊಂದು ಇನ್ಸ್ಟಾಗ್ರಾಮಲ್ಲೂ ನಾನು ಲಾಗಿನ್ ಆಗಿದ್ದೀನಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ಪೇಜಲ್ಲೂ ಕೂಡ ನೀವು ಫಾಲೋ ಮಾಡ್ಕೊಳ್ಳಿ. ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ನಿಮ್ದೇನಾರ ಮೆಸೇಜ್ಗಳಿದ್ದರೆ, ಏನಾರ ಡೌಟ್ಸ್ ಇದ್ದರೆ ಸಾಲ್ವ್ ಔಟ್ ಮಾಡ್ತೀನಿ, ಅದರಲ್ಲಿ ಮೆಸೇಜ್ ಹಾಕ್ರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಷ್ಟಿಗೋ ಸ್ಟಾರ್ಟ್. ನಾವು ಯಾರು ಸ್ಕಿಪ್ ಮಾಡಬೇಡ್ರಪ್ಪ. ಫಸ್ಟ್ ಇವಾಗ ಡಿಸ್ಕ್ರಿಪ್ಷನ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ ಗೈಸ್. ಸಿಂಪಲ್ ಗೈಸ್, ಅವರ ನೇಮ್ ಇದೆಯಲ್ಲ ಟೈಟಲ್, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಷ್ಟೇ. ಎಲ್ಲಿ ಕ್ಲಿಕ್ ಮಾಡ್ಬೇಕಂತಲ್ಲ ತಲೆ ಕೆಡಿಸ್ಕೊಬೇಡಿ, ಇನ್ಫಾರ್ಮೇಷನ್ ಕೊಡ್ತೀನಿ, ಕೇಳಿಸ್ಕೊಂಬಿಡ್ರಿ. ಮ್ಯಾಪ್ ಮೂಡ್ ಬಸ್ಸಿಡ್ 4.2 ನ್ಯೂ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಬೇಕಾಗುತ್ತೆ. ಸಿಂಪಲಾಗಿ ನೀವು ಕ್ಲಿಕ್ನ ಮಾಡಿದ ನಂತರ ಇಲ್ಲಿ ಮೋರ್ ಅಂತ ಇದೆ ನೋಡ್ರಿ ಕೆಳಗಡೆ. ಇಲ್ಲಿ ಮೋರ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ನ ಮಾಡಿ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಲಾಸ್ಟಲ್ಲಿ ಇದಾವೆ ನೋಡಿ, ಸ್ಕ್ರೋಲ್ ಡೌನ್ ಮಾಡಿ ಇಲ್ಲೇ ಇದೆ ನೋಡಿ ಮ್ಯಾಪ್ ಲಿಂಕ್ ಅಂತ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ನ ಮಾಡಿದ ನಂತರ ನಿಮ್ಮ ನೆಟ್ ಹೆಂಗಿರುತ್ತೆ ಅಷ್ಟು ಬೇಗ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ತಮ್ಮ ನೆಟ್ ಒಂಚೂರು ಸ್ಲೋ ಇದೆ. ಸೊ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಇದೆ, ನೀವು ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಸೊ ಈ ಥರ ಏನಾರ ಬಂದರೆ ನಿಮ್ಮ ಒಂದು ಮೊಬೈಲಿನ ಬ್ಯಾಕ್ ಸೈಡ್ ಬಟನ್ನ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಮೊಬೈಲಿನ ಬ್ಯಾಕ್ ಸೈಡ್ ಬಟನ್ನ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಈ ಥರ ಏನಾರ ಆದರೆ ಅಡ್ವರ್ಟೈಸ್ಮೆಂಟ್ ಇರ್ತವೆ, ನಿಮ್ಮ ಒಂದು ಮೊಬೈಲಿನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತಲೇ ಹೇಳ್ತೀನಿ. ನಿಮ್ಮ ಒಂದು ಮೊಬೈಲಿನ ಬ್ಯಾಕ್ ಸೈಡ್ ಕ್ಲಿಕ್ ಮಾಡಿದರೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಇದೆ, ನೀವು ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ ನಂತರ ನಿಮಗೇನಾರ ಬೇರೆ ವೆಬ್ಸೈಟು ಕರ್ಕೋಗುತ್ತೆ ಅಂದರೆ ಬ್ಯಾಕ್ ಸೈಡ್ ಬಟನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಮೊಬೈಲಿನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿದ ನಂತರ ನಿಮಗೆ 3 ಸೆಕೆಂಡ್ಸ್ ವೆಯ್ಟ್ ಮಾಡಬೇಕಾಗುತ್ತೆ. 3 ಸೆಕೆಂಡ್ಸ್ ವೆಯ್ಟ್ ಮಾಡಿದ ನಂತರ ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಅಂತ ಕೇಳುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡಿದ ನಂತರ ಡೈರೆಕ್ಟ್ ಸ್ಟಾರ್ಟ್ ಡೌನ್ಲೋಡ್ ಅಂತ ಕೇಳುತ್ತೆ. ಅದ್ರ ಮೇಲೆ ನೀವು ಒತ್ತಿದ್ರೆ ಸಾಕ್ರಪ್ಪ, ಇವಾಗ ಡೌನ್ಲೋಡ್ ಆಯ್ತಾ ಇರುತ್ತೆ, ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ, ಡೌನ್ಲೋಡ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು, ನನ್ನ ಒಂದು ಮೊಬೈಲಿನಲ್ಲಿ ಡೌನ್ಲೋಡ್ ಆಗ್ತಿದೆ, ನೋಡ್ತಾ ಇರಲ್ಲ, ಡೌನ್ಲೋಡ್ ಆಗ್ತಿದೆ. ಸೊ ಇನ್ನು ಇಲ್ಲಿವರೆಗೂ ನೋಡಿ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ, ಲೈಕ್ ಮಾಡಿಬಿಡ್ರಪ್ಪ, ಯಾರು ಸ್ಕಿಪ್ ಮಾಡಿಬಿಡ್ರೋ. ಇಲ್ಲಿ ಡೌನ್ಲೋಡ್ ಆಯಿತು ಹೆಂಗಾರ ಮಾಡ್ಕೋಬೋದು ಅಂತ. ಇದಕ್ಕೆ ಇನ್ನೊಂದು ಮೇನ್ ಫಾಲ್ಟು ಜೆಡಾರ್ಚರ್ ಅಪ್ಲಿಕೇಶನ್ ಅಂತ ಇದೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಜೆಡಾರ್ಚರ್ ಅಪ್ಲಿಕೇಶನ್ನ. ಇವಾಗ ಜೆಡಾರ್ಚರ್ ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಅಂತಲ್ಲ ತಲೆ ಕೆಡಿಸ್ಕೊಬೇಡಿ, ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಜೆಡಾರ್ಚರ್ ಅಪ್ಲಿಕೇಶನ್ನ ಓಪನ್ ಮಾಡಿ. ಸೊ ಅವಾಗಲೇ ಹೇಳಿದ್ನಲ್ಲ ಗೈಸ್, ಅದೇ ಥರ ನಿಮ್ಮ ಹತ್ರ ಜೆಡಾರ್ಚರ್ ಅಪ್ಲಿಕೇಶನ್ ಇದೆ ಅಂತ ಅಂದ್ಕೊಂಡಿದ್ದೀನಿ, ಓಪನ್ ಮಾಡ್ಕೊಂಡಿದ್ದೀರಾ. ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡ್ಕೊಂಬಿಡಿ. ಹಂಗೆ ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡಿದ ನಂತರ ಸ್ಕ್ರೋಲ್ ರನ್ ಮಾಡ್ರಪ್ಪ. ಸ್ಕ್ರೋಲ್ ರನ್ ಮಾಡಿ ಸ್ಕ್ರೋಲ್ ರನ್ ಮಾಡಿದ ನಂತರ ಇಲ್ಲಿ ಕಾಣಿಸ್ತಿದೆಯಲ್ಲ ಮೌಂಟೇನ್ ಮ್ಯಾಪ್ ಮೂಡ್ ಅಂತ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ರಪ್ಪ. ಸಿಂಪಲಾಗಿ ಕ್ಲಿಕ್ನ ಮಾಡಿ. ಸತ್ನ ಎಕ್ಸ್ಟ್ರಾಕ್ಟ್ ಇಯರ್ ಕೇಳುತ್ತೆ, ಎಕ್ಸ್ಟ್ರಾಕ್ಟ್ ಇಯರ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡಿದ್ಮೇಲೆ ಪಾಸ್ವರ್ಡ್ ಸ್ಕ್ರೀನ್ ಮೇಲೆ ಇಲ್ಲೇ ಕಾಣಿಸ್ತದೆ. ಇದೇ ಪಾಸ್ವರ್ಡ್ನ ನನ್ನ ಒಂದು ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಸಿಗೋದು. ಈ ಪಾಸ್ವರ್ಡ್ ಸಿಗಬೇಕಂದ್ರೆ ನಾನು ಹೇಳಿದ ಥರ ಸ್ಕ್ರೀನ್ ಮೇಲೆ ಬರ್ತಿದೆ ನೋಡಿ, ಅದನ್ನು ನೀವು ಒತ್ತಬೇಕಾಗುತ್ತೆ. ನಾನೇನು ಒತ್ತಿದ್ದೀನಿ ಅದನ್ನೇ ನೀವು ಕೂಡ ಒತ್ತಬೇಕಾಗುತ್ತೆ. ಒತ್ತಿದ ನಂತರ ಇಲ್ಲಿ ಓಕೆ ಕೊಡಿ. ಓಕೆ ಆಗಿದ ನಂತರ ವೈಟ್ ಪೇಜ್ ಥರ ಕಾಣಿಸುತ್ತೆ, ವೈಟ್ ಪೇಜ್ ಮರ್ಚಿರೋ ಥರ ಎಕ್ಸ್ಟ್ರಾಕ್ಟ್ ಆಗಿರೋದು. ನೀವು ಅದ್ರ ಮೇಲೆ ಬ್ರಷ್ ಮಾಡಬೇಕಾಗುತ್ತೆ ಕ್ಲೀನಾಗಿ, ಬಿಗ್ಗಾಗಿ ಹಮ್ಕ್ರಪ್ಪ. ಅದ್ರ ಮೇಲೆ ಹಮ್ಕಿದ ನಂತರ ನಿಮಗೆ ಇಲ್ಲಿ ನೋಡ್ಬೋದು ಹಮ್ಕಬೇಕಾಗುತ್ತೆ. ಹಮ್ಕಿದ ನಂತರ ಕಟ್ ಆಪ್ಷನ್, 5ನೇ ಆಪ್ಷನ್ ಕಟ್, CUT ಕಟ್, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಡೌನ್ಲೋಡ್ ಫೋಲ್ಡರ್ ಮೇಲೆ ಡೌನ್ಲೋಡ್ ಮಾಡಿ ಹಮ್ಕಿದ ಡಿವೈಸ್ ಸ್ಟೋರೇಜ್ ಅಂತ ಇದೆ, ಅದ್ರ ಮೇಲೆ ಕೂಡ ಕ್ಲಿಕ್ನ ಮಾಡ್ಕೊಬಿಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಡಾಕ್ಯುಮೆಂಟ್ಸ್ ಅಂತ ಇದ್ದೇ ಇರ್ತದೆ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಬಸ್ಸಿನ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಮೂಡ್ಸ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಅದು ವೈಟ್ ಬ್ಲೂ ಕಲರಲ್ಲಿ ಗುಳ್ಳೆ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಬಿಡ್ರಿ. ಕ್ಲಿಕ್ನ ಮಾಡಿದ್ಮೇಲೆ ಮುಗೀತು, ಇಲ್ಲಿ ಬಂದಿದೆ ನಮ್ಮ ಒಂದು ಮ್ಯಾಪ್ ಮೂಡು ಇಲ್ಲಿವರೆಗೆ ಆಗಿದೆ. ಸೊ ಇವಾಗ ನಿಮ್ಮ ಒಂದು ಮೊಬೈಲಿನಲ್ಲಿ ಗೇಮನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಗೇಮನ್ನು ಓಪನ್ ಮಾಡ್ಕೊಂಬಿಡ್ರಿ. ಗೇಮಲ್ಲಿ ನೋಡೋಣ ಮುಂದಿನ ಪ್ರೊಸೆಸ್ ಏನು ಮಾಡಬೇಕು ಅಂತ. ಇವಾಗ ಗೇಮನ್ನು ಓಪನ್ ಮಾಡ್ಕೊಳ್ಳಿ, ಸ್ಕಿಪ್ ಮಾಡಬೇಡಿ. ಇನ್ನು ಗೇಮಲ್ಲಿ ಒಂಚೂರು ಇದೆ. ಸೊ ಗಾಯ್ಸ್, ಇವಾಗ ನಾವು ಗೇಮಲ್ಲಿ ಕೂಡ ಒಂದೆರಡು ಪ್ರೊಸೆಸ್ನ ಮಾಡಬೇಕಾಗುತ್ತೆ. ಇವಾಗ ಗೇಮಲ್ಲಿ ಒಂದೆರಡು ಪ್ರೊಸೆಸ್ನ ನೀವು ಮಾಡಿದ ನಂತರ ನಿಮಗೆ
ಬರುವುದು. ಏನಪ್ಪ ಗೇಮಲ್ಲೆಲ್ಲ ಪ್ರೊಸೆಸ್ ಮಾಡಬೇಕಂತಲ್ಲ ತಲೆ ಕೆಡಿಸ್ಕೊಬೇಡಿ. ಗೇಮಲ್ಲಿ ಏನು ಪ್ರೊಸೆಸ್ ಇಲ್ಲ. ಪ್ರೊಸೆಸ್ ಅಂದರೆ ಸಿಂಪಲಾಗಿ ನೀವು ಹೆಂಗೆ ಆಡೋದು ಅಂತ ಹೇಳ್ಕೊಡ್ತೀನಿ. MOD ಅಂತ ಇದೆಯಲ್ಲ, ನೀವು ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. MOD ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. 3 ಮೇಲೆ ನೀವು ಕ್ಲಿಕ್ನ ಮಾಡಿದ ನಂತರ ಇಲ್ಲಿ ವೆಹಿಕಲ್ ಆರ್ ಮ್ಯಾಪ್ ಅಂತ ಕೇಳುತ್ತೆ. ನಾವು ಇವಾಗ ಮ್ಯಾಪ್ ವಿಡಿಯೋ ಮಾಡ್ತಿರೋದನ್ನ ನೀವು ಮ್ಯಾಪ್ ಅಂತ ಕೊಟ್ಕೋಬೇಕಾಗುತ್ತೆ. ಮ್ಯಾಪ್ ಅಂತ ಕೊಟ್ಕೊಂಡು ನಂತರ ನಿಮ್ಮ ಹತ್ರ ಎಷ್ಟು ಮ್ಯಾಪ್ ಇರುತ್ತೋ ಅದು ಕೆಳಗಡೆ ನಮ್ಮೊಂದು ಮ್ಯಾಪ್ ಬಂದಿರುತ್ತೆ. ಸೊ ನೋಡ್ಬೋದು, ನಾನು ಒಂದು ಕೆಳಗಡೆ ಮ್ಯಾಪ್ ಇದೆ, ಅದನ್ನು ನಾನು ಪ್ಲೇ ಅಂತ ಕೊಟ್ಟಿದ್ದೀನಿ. ಪ್ಲೇ ಅಂತ ಕೊಟ್ಟಿದ್ದ ನಂತರ ಈ ಥರ ಬಂತು. ಈ ಥರ ಬಂದಿದ್ದನ್ನ ಏನಪ್ಪ ಇವನೇನೋ ಡಿಫ್ರೆಂಟಾಗಿ ಮಾಡ್ಕೊಬಿಟ್ಟು ನಂಗೆ ಹೆಂಗೆ ಅಂತಲೇ ತಲೆ ಗುಳ ಬಿಟ್ಕೋಬೇಡಿ. ಈ ಥರ ನಂದು ಯಾಕಪ್ಪ ಬಂತು ಅಂದರೆ ನಾನು ಕರ್ನಾಟಕ ಮ್ಯಾಪ್ನ ಆ್ಯಡ್ ಮಾಡಿ, ನೀವು ಆ್ಯಡ್ ಮಾಡ್ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ನೀವು ನೋಡ್ಕೊಂಡು ಆ್ಯಡ್ ಮಾಡ್ಕೋಬೋದು. ಪಾಸ್ವರ್ಡ್ ಕೂಡ ಅವೈಲೇಬಲ್ ಇರ್ತದೆ. ಇಲ್ಲಿವರೆಗೂ ನೋಡಿ ಯಾರಪ್ಪ ಲೈಕ್ ಕೊಟ್ಟಿಲ್ಲ, ಲೈಕ್ ಕೊಟ್ಬಿಟ್ರಪ್ಪ ಒಂದು ವೀಡಿಯೋಕ್ಕೆ ಕಷ್ಟಪಟ್ಟು ಮಾಡ್ತೀವಿ. 463 ಜನ ಸಬ್ಸ್ಕ್ರೈಬ್ ಇದ್ದಾರೆ. ಇದೇ ಥರ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಾಗಲಿ ಅಂತ ಹೇಳ್ತಾ, ಅದೇ ಥರ ಇನ್ಸ್ಟಾಗ್ರಾಮಲ್ಲೂ ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಇನ್ಸ್ಟಾಗ್ರಾಮಲ್ಲಿ ಒಂದು ಸಪೋರ್ಟ್ ಮಾಡ್ರಪ್ಪ, ನನಗೂ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ. ನೋಡಿದವ್ರು ಯಾರು ಒಂದು ವೀಡಿಯೋಗೆ ಲೈಕ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇಲ್ಲಿ ಇವಾಗ ನೋಡಿ ಪ್ರೊಸೆಸ್ ಎಲ್ಲ ತೋರಿಸಿದ್ದೀನಿ, ಲೈವಲ್ಲೂ ಮಾಡಿದ್ದೀನಿ. ಲೈವ್ ರೆಕಾರ್ಡೇ ಅಂದ್ಕೊಳ್ಳಿ. ಇದು ಒಂಥರ ನಾನೆಲ್ಲೂ ಸ್ಕಿಪ್ನೂ ಕೂಡ ಮಾಡೋಕ್ಕೆ ಹೋಗಿಲ್ಲ. ಸೊ ಇಲ್ಲಿವರೆಗೂ ನೋಡಿದ್ದೀರಾ ಅಲ್ವಾ. ಸೊ ಇಲ್ಲೇ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಇರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆನ್ ಇಟ್ಕೊಳ್ಳಿ. ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರೋದು ಅಂತ ಹೇಳ್ತಾ ವಿಡಿಯೋ ಇಲ್ಲ ಎಂಡ್ ಮಾಡುವ ಸಮಯ ಆಗಿದೆ. ಇವಿ ಲೆಂತಿ ಮಾಡೋದು ನಮಗೂ ಇಷ್ಟ ಇಲ್ಲ. ಸೊ ನಮ್ಮ ಸಬ್ಸ್ಕ್ರೈಬರ್ಸು ಬೇಜಾರು ಮಾಡ್ಕೊತಾರೆ. ಥ್ಯಾಂಕ್ ಯು ಫಾರ್ ದ ಎಲ್ಲಿದ್ರು ಸೈಕ್ ಸೈಕ್, ಎಲ್ಲಿ ಹೋದ್ರು ಸೈಕ್ ಸೈಕ್ ಮಾಡ ಸೈಕ್